ಇದು ಖಾಲಿ ಕೈ. ಖರ್ಚಿಪ್ ಇದೆ, ಕಾಣಿಸ್ತಾ ಇದೆ ನಿಮಗೆ, ಖಾಲಿ ಕೈ ಇದೆ. ಹಾಗೆ ಈ ಖರ್ಚಿಪನ್ನು ಹಾಕ್ತಾ ಇದ್ದೀನಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು KR ಬಾಬು. ಸತ್ಯ ಮಿಥ್ಯ ವಿತ್ ಹುಲಿಕಲ್ ನಟರಾಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶೂನ್ಯಗಳಿಂದ ವಸ್ತುಗಳನ್ನು ಸೃಷ್ಟಿ ಮಾಡ್ತಾರೆ. ದೆವ್ವಗಳನ್ನು ಮೈಮೇಲಿಂದ ಬಿಡಿಸ್ಲಿಕ್ಕೆ, ಮಾಟ ಮಂತ್ರಗಳನ್ನು ಮಾಡಲಿಕ್ಕೆ ಅನೇಕ ನಾಟಕಗಳನ್ನು ಪವಾಡಗಳ ರೂಪದಲ್ಲಿ ಆಡ್ತಾರೆ. ಇದೆಲ್ಲವೂ ಸತ್ಯವ? ಈ ಬಗ್ಗೆ ತಿಳಿದುಕೊಳ್ಳೋಣ. ನನ್ನೊಟ್ಟಿಗೆ ಹುಲಿಕಲ್ ನಟರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸಾಕಷ್ಟು ಪವಾಡ ರಹಸ್ಯ ಬಯಲು ಮಾಡಿ ತಾವು ಖ್ಯಾತಿಯನ್ನು ಗಳಿಸಿದ್ದೀರಿ. ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದೀರಿ. ಸರ್, ಈಗ ತಮ್ಮ ಸ್ವಾರ್ಥಕ್ಕಾಗಿಯೇ ಪವಾಡಗಳನ್ನು ಮಾಡ್ತಾ ಇದ್ದಾರಾ? ತಮ್ಮ ಸ್ವಾರ್ಥಕ್ಕಾಗಿಯೇ ಈ ರೀತಿಯ ಒಂದಷ್ಟು ಬೂದಿ ಸೃಷ್ಟಿಸೋದು, ಉಂಗುರ ಸೃಷ್ಟಿಸೋದು, ವಾಲೆ ಸೃಷ್ಟಿಸೋದು, ಬೆಂಕಿ ಸೃಷ್ಟಿಸೋದು ಮಾಡ್ತಾ ಇದ್ದಾರಾ? ಅಥವಾ ನಿಜವಾಗ್ಲೂ ಅವ್ರ ಮೈ ಮೇಲೆ ದೇವರು ಬಂದು ಈ ಎಲ್ಲ ಕೆಲಸ ಮಾಡಿಸ್ತಾ ಇದೆಯಾ? ಶೂನ್ಯದಿಂದ ಏನಾದರೂ ಸೃಷ್ಟಿಸಲಿಕ್ಕೆ ಸಾಧ್ಯನಾ ಸರ್? ಈ ವಿಜ್ಞಾನದ ಪ್ರಕಾರ ಶೂನ್ಯದಿಂದ ಏನನ್ನೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಅವ್ರು ಪವಾಡ ಬೂದಿ ಕೊಡ್ತಾರೆ, ವಿಭೂತಿ ಕೊಡ್ತಾರೆ, ಚಿನ್ನ ಕೊಡ್ತಾರೆ ಅಂತ ಹೇಳಿ ಜನ ನಮಗೆ ನಂಬಿಸ್ತಾರೆ, ಜನ ನಂಬ್ತಾರೆ. ನಿಮ್ಮ ಕೈ ಕೊಡಿ. ಇದು ಖಾಲಿ ಕೈ ಅಲ್ವಾ? ನೀವು ನೋಡಿದ್ದೀರಿ ಆ ಕೈಯಲ್ಲಿ? ಇದು ಇಲ್ಲ, ಇದು ಖಾಲಿ ಕೈ, ಹೌದಲ್ವಾ? ನೋಡಿ, ನಾನು ಇದೆಲ್ಲಿಂದ ಬಂತು ಸರ್? ನೋಡಿ, ಬರಿಗೈನಲ್ಲಿ ಚಿನ್ನ ಸೃಷ್ಟಿ ಮಾಡಿದ್ದೀನಿ. ಈ ಥರದ ಚಿನ್ನದ ಸರ, ಚಿನ್ನದ ಉಂಗುರ ಕೊಡೋರು ಭಾಳಷ್ಟು ಜನ ಇದ್ದರು, ತಗೊಳ್ಳೋರು ಕೂಡ ಇದ್ದರು. ಓಕೆ, ನಾನು ಹೇಳ್ತೀನಿ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಜನ ಹೇಳ್ತಾರೆ ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಈಗಲೂ ಕೂಡ ಜನರನ್ನು ನಂಬಿಸ್ತಾರೆ, ನಂಬರಿದ್ದಾರೆ. ನೋಡಿ, ಇದೊಂದು ಖರ್ಚಿಪ್. ಹೌದು, ನಿಮಗೆ ಕಾಣಿಸ್ತಾ ಇದೆ ಈ ಖರ್ಚಿಪ್. ಯಾಕೆಂದರೆ ಪ್ರಾಕ್ಟಿಕಲ್ಲಾಗಿ ನಮ್ಮ ಮನೆ ಖರ್ಚಿಪ್ ಇದೆ, ಕಾಣಿಸ್ತಾ ಇದೆ ನಿಮಗೆ. ಖಾಲಿ ಕೈ ಇದೆ ನೋಡಿ, ಖಾಲಿ ಕೈ ಇದೆ. ಆ ಬೆರಳ ಮಡಿಸ್ತಾ ಇದ್ದೀನಿ. ಆ ಬೆರಳು ಒಳಗಡಿಕೆ ನಿಮಗೆ ಕಾಣಾಗೆ ಈ ಖರ್ಚಿಪನ್ನು ಹಾಕ್ತಾ ಇದ್ದೀನಿ. ಹಾಕ್ತಾ ಇರೋದು ಸತ್ಯ, ಹಾಕಿರೋದು ಸತ್ಯ, ಎಲ್ಲವೂ ಸತ್ಯ. ನೋಡಿ, ಹಾಗೆ ಈ ಕೈ ತೆಗ್ದಿದ್ದೀನಿ. ಒಂದೊಂದೇ ಬೆರಳನ್ನ ಓಪನ್ ಮಾಡಿದ್ರೆ ಅಲ್ಲಿ ಬಟ್ಟೆ ಇಲ್ಲ. ಓ, ಅಂದ್ರೆ ಮ್ಯಾಜಿಷಿಯನ್ಸ್ ಇದನ್ನೇ ನಾ ಮಾಡೋದು? ಅಥವಾ ಮೆಜಿಷಿಯನ್ ಅವ್ರು ಏನ್ ಮಾಡ್ತಾರೆ ಮಾಡಿ ಇದೊಂದು ಚಮತ್ಕಾರ ಅಂತ ಹೇಳ್ತಾರೆ. ಆದ್ರೆ ಈ ನಮ್ಮ ಡೋಂಗಿಗಳು ಇದೊಂದು ಪವಾಡ ಅಂತ ಹೇಳ್ತಾರೆ. ಮೆಜಿಷಿಯನ್ ಹೇಳೋದು ಇದೊಂದು ಚಮತ್ಕಾರ, ನಾವು ಇದೊಂದು ನಗಸಕ್ಕೋಸ್ಕರ ಮನರಂಜನೆಗಾಗಿ ಮಾಡ್ತೀವಿ ಅಂತಂದ್ರೆ, ಈ ಡೋಂಗಿಗಳು ಪವಾಡ ಮಾಡ್ತೀನಿ ಅಂತ ಪವಾಡ ಪುರುಷರುಗಳು, ದೇವಮಾನವರು ಶೂನ್ಯದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಖಂಡಿತ ಸಾಧ್ಯ ಇಲ್ಲ ಸರ್. ಹಾಗಾದ್ರೆ ಹೇಗೆ ಸಾಧ್ಯ? ನೀವು ಖಾಲಿ ಕೈ ನೋಡ್ತಾ ಇದ್ದೀರಿ, ಆ ಬೆರಳು ಮಡಿಸ್ತಾರೆ. ಆ ಬೆರಳು ಒಳಗಡೆಗೆ ನಿಮಗೆ ಗೊತ್ತಿಲ್ಲದ ಹಾಗೆ ನೋಡಿ ಹಂಗೆ ಆಗ್ತಾ ಹಿಂಗೆ ಬಟ್ಟೆ ತೆಗಿತಾ ಹೋಗ್ತಾರೆ. ಜನ ನಂಬ್ತಾರೆ. ಇಲ್ಲ, ಈ ತೆಗಿಯೋದಕ್ಕಿಂತ ಮುಂಚೆ ಒಂದು ಟ್ರಿಕ್ಸ್ ಇದೆ, ಭಾಳ ಸೂಕ್ಷ್ಮ ಗಮನಿಸ್ಬೇಕು. ಇಲ್ಲಿ ವ್ಯವಧಾನ ಇದೆ. ಇದರೊಳಗಡೆ ಬಟ್ಟೆ ಹಾಕಿ ಸತ್ಯ, ನೀವು ನೋಡ್ತಾರ ಸತ್ಯ. ನೋಡ್ತಾ ಇದ್ದಾಗ ಹಿಂಗೆ ಮಾಡಿ ಸ್ಟೈಲ್ ಮಾಡಿ ತೆಗೆದಿದ್ದು ಸತ್ಯ. ನಮ್ಮ ಮನಸ್ಸು ಎಲ್ಲಿದೆ? ಬಟ್ಟೆ ಇಲ್ಲೊಂದು ಪ್ಲಾಸ್ಟಿಕ್ ಕೆಬ್ಬೆರಳಿದೆ, ಅದರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಪ್ಲಾಸ್ಟಿಕ್ ಕೆಬ್ಬೆರಳು ಇಲ್ಲಿದೆ, ದೇವರಿಗೂ ಗೊತ್ತಾಗಲ್ಲ. ದೇವರಿಗೂ ಮೋಸ ಮಾಡುವ ಜೀವಿ ಈ ಜಗತ್ತಲ್ಲಿ ಯಾರು ಇದ್ದಾರೆ ಅಂದರೆ ಮನುಷ್ಯ ಮಾತ್ರ. ಎಸ್, ಅಂದರೆ ದೇವರನ್ನು ನಂಬಿಕೊಂಡು ಜೀವನ ಮಾಡೋನು ಯಾರು? ಮನುಷ್ಯ ಮಾತ್ರ. ಈ ಪ್ಲಾಸ್ಟಿಕ್ ಕೆಬ್ಬೆರಳು ಇಲ್ಲಿದೆ, ನಮ್ಗ್ಯಾರಿಗೂ ಗೊತ್ತಾಗಲ್ಲ. ಬಟ್ಟೆ ಕಾಣಿಸ್ತಾ ಇರುತ್ತೆ ಅಷ್ಟೇ, ಈ ಬಟ್ಟೆ ಅಷ್ಟೇ ಕಾಣಿಸ್ತಾ ಇರುತ್ತೆ. ನಮ್ಮ ಮನಸ್ಸನ್ನು ಈ ಕಡೆ ಡೈವರ್ಟ್ ಮಾಡ್ತಾರೆ. ನೋಡ್ತಾ ಇದ್ದಂಗೆ ಇಲ್ಲಿ ಬೆರಳನ್ನು ಮುಡಿಸ್ತಾರೆ. ಈ ಬಟ್ಟೆ ನೋಡಿ, ಬಟ್ಟೆ ಅಂತ ಅಂದ್ಕೊಂಡಿರ್ತೀವಿ. ಹಿಂಗೆ ಅಂತಿದ್ದಂಗೆ ನೋಡಿ, ಎಲ್ಲ ಸ್ಟೈಲ್ ಹಿಂಗೆ ಅಂತಿದ್ದಂಗೆ ಎಲ್ಲಿದ್ದ ಪ್ಲಾಸ್ಟಿಕ್ ಕೆಬ್ಬೆರಳು ಇದ್ರೊಳಗಡೆ ಹೋಗಿರುತ್ತೆ. ಯಾವಾಗ ನಮಗೆ ಈ ಬಟ್ಟೆ ಹಾಕ್ತಾ ಇದ್ದಾರೆ ಅಂತ ಕಲ್ಪನೆ ನಮಗೆ ಕಣ್ಣು ಹರಿತಾ ಇರುತ್ತೆ, ಮನಸ್ಸು ಹರಿತಾ ಇರುತ್ತೆ. ಹಿಂಗೆ ಸ್ಟೈಲ್ ಮಾಡ್ತಾರೆ, ಹಿಂಗೆ ಸ್ಟೈಲ್.
ಅಂದರೆ ಇದನ್ನ ಅರ್ಥ ಏನು ಅಂದರೆ ನಾವೇನು ತಗೊಂಡಿಲ್ಲ ಅಂತ. ನಮ್ಮ ಮನಸ್ಸು ಇಲ್ಲೇ ಇದೆ, ಇಲ್ಲೇ ಇದೆ. ಆದರೆ ವಸ್ತು ಕಾಣದ ರೀತಿಯಲ್ಲಿ ಇದರೊಳಗಡೆ ಹೋಗಿ ಸೇರಿಕೊಂಡಿರುತ್ತೆ. ಅಂದರೆ ಗೋಚರಿಸುವ ವಸ್ತುಗಳನ್ನು ಗೋಚರಿಸ್ದಕ್ಕಾಗದೇ ಇರಂಗೆ ಇಟ್ಕೊಂಡು ಮತ್ತೆ ಗೋಚರಿಸುವ ಹಾಗೆ ಮಾಡುವ ಒಂದು ತಂತ್ರವೇ ಚಳಕವೇ, ಕೈ ಚಳಕವೇ ಹೊರತು ಬೇರೇನಿಲ್ಲ. ಅನೇಕ ಪವಾಡ ಪುರುಷಗಳು ನಿಮಗೆ ಗೊತ್ತಿದೆ. ಹಿಂಗೆ ಅಂತಿದ್ದಂಗೆ ಚೈನ್ ಕೊಡೋದು, ವಿಭೂತಿ ಕೊಡೋದು, ರಿಂಗ್ ಕೊಡೋದು, ಅಂದರೆ ಅಕ್ಷತೆ ಕೊಡೋದು. ನೋಡಿ, ಇಟ್ಕೊಳ್ಳೋ ಸ್ಟೈಲು ಇಲ್ಲಿ ಅವ್ರಿಗೋಸ್ಕರನೇ ಬಟ್ಟೆ ಇದನ್ನು ಹೊಲ್ಕೊಂಡಿರ್ತಾರೆ. ನೋಡಿ, ಹಿಂಗೆ ಮಾಡ್ತಾ ಇದ್ದೀನಿ ನೋಡಿ, ಕೈನಲ್ಲಿ ಏನೂ ಇಲ್ಲ ನೋಡಿ, ಎಷ್ಟು ಸೂಕ್ಷ್ಮವಾಗಿ, ನಮಗೇನು ಗೊತ್ತಾಗಲ್ಲ. ನಿಮ್ಮ ಕೈ ಕೊಡಿ ಅಂತ, ಆ ಕೊಡಿ ಅಂತ ಹೇಳ್ತಿದ್ದಂಗೆ ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ನೋಡಿ, ಇದು ಚಳಕ, ಇದು ಗಾಳಿಲಿ ತೆಗಿತಾ ಇದ್ದೀನಿ ಅಂತ ಅಂದು ಹಿಂಗೆ ಕೊಡೋದು. ಹಿಂಗೇನಾರ ಚೈನ್ ಕೊಡೋದಾಗಿದ್ದರೆ ಅಟ್ಟಿಗಳು ಅಂದರೆ ಚಿನ್ನದ ಗಣಿಗಳೇ ಬೇಕಿರಲಿಲ್ಲ, ಭೂಮಿ ಒಳಗಡೆ ಚಿನ್ನದ ಅದರೇ ತೆಗಿಬೇಕಾಗಿರಲಿಲ್ಲ. ಅವ್ರು ಕೊಡೋದು HMT ವಾಚು, ನಾವು ತಯಾರಿಸಿದ ಚಿನ್ನದಗಳು, ನಾವು ತಯಾರಿಸಿದ ಬೂದಿಗಳು, ವಿಭೂತಿಗಳು. ಇದು ಕೊಟ್ಟರೆ ಸಾಧ್ಯ ಅಷ್ಟೇ, ಕಾಣದಂಗೆ ಇಟ್ಕೊಂಡು ಕಾಣ ಹಾಗೆ ಕೊಡ್ತಾರೆ. ಆದರೆ ನರಸಿಂಹಯ್ಯ ಒಂದು ಪ್ರಶ್ನೆ ಮಾಡ್ತಾರೆ, ನಿನಗೆ ಕೊಡೋಂಗಿದ್ರೆ ಬೋದ್ಗುಂಬಳಕಾಯಿ ಕೊಡು ಅಂತ. ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಅದನ್ನು ಕಾಣ್ದಂಗೆ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಸಣ್ಣ ಸಣ್ಣ ವಸ್ತುಗಳನ್ನ ಇಡ್ ಮಾಡ್ಕೊಂಡು, ಅಂದ್ರೆ ಬಚ್ಚಿಟ್ಕೊಂಡು ನಂತರ ತೆಗೆಯುವಂಥದ್ದು. ಬಟ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅವ್ರು ಡೈವರ್ಟ್ ಮಾಡಿ ಅದನ್ನ ಮಾಡ್ತಾರೆ. ಇಷ್ಟೇ, ಈಗಲೂ ಸತ್ಯ, ನಾಳೆನೂ ಸತ್ಯ. ಶೂನ್ಯದಿಂದ ಬರೀ ಕೈನಲ್ಲಿ ಏನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಸಾಕಷ್ಟು ಮ್ಯಾಜಿಕ್ಗಳನ್ನ ಮಾಡಿ, ಕಣ್ಕಟ್ಟುಗಳನ್ನ ಮಾಡಿ ತಮ್ಮನ್ನ ತಾವು ದೇವತಾ ಮನುಷ್ಯರು, ದೇವರ ಪುರುಷರು ಅನ್ನುವಂತಹ ಬಿಂಬವನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ಳುವಂಥದ್ದು. ಸೊ ಇಂಥ ಜನರ ಮೇಲೆ ನಿಮ್ಮ ನಂಬಿಕೆ ಯಾಕೆ? ಇಂತಹ ಮೂಢನಂಬಿಕೆಗಳನ್ನು ನಂಬೇಡಿ. ನಿಮಗೆ ಕೇವಲ ಟ್ರಿಕ್ಸ್ ಮಾಡಿ ಆತ ನಿಮಗೆ ಮಂಕುಬೂದಿಯನ್ನು ಎರಚಿ, ಇದೆಲ್ಲವೂ ಕೂಡ ಕೇವಲ ಹಣ ಮಾಡುವ ಉದ್ದೇಶದಿಂದ ನಿಮ್ಮ ನಡುವೆಯೇ ಅಂತವ್ರು ಇರ್ತಾರೆ. ಅಂಥವರ ಬಗ್ಗೆ ಎಚ್ಚರ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹುಲಿಕಲ್ ನಟರಾಜ್ ಅವರು ಸಾಕಷ್ಟು ಪವಾಡಗಳನ್ನು ಇದೇ ವಾಹಿನಿಯಲ್ಲಿ ಮಾಡಿ ತೋರಿಸ್ತಾರೆ. ಸ್ಟೇ ಟ್ಯೂನ್ಡ್, ಸುಮನ್ ಟಿವಿ ಕನ್ನಡ.